ಇಂದು ಖ್ಯಾತ ಖಗೋಳ ವಿಜ್ಞಾನಿ ಭಾರತದ ಅಂತರಿಕ್ಷ ಕಾರ್ಯಕ್ರಮಗಳ ಪಿತಾಮಹ ವಿಕ್ರಮ್ ಸಾರಾಭಾಯಿ ಅವರ 53ನೇ ಪುಣ್ಯತಿಥಿ. ಈ ದಿನದಂದೇ ಅಂದರೆ ಇವತ್ತು ಕೆಲವೇ ಕ್ಷಣಗಳಲ್ಲಿ ರಾತ್ರಿ 10 ಗಂಟೆ ಸುಮಾರಿಗೆ ಇಸ್ರೋ ದೇಶದ ಪಾಲಿಗೆ ಅತ್ಯಂತ ಮಹತ್ವದಾದ ಸ್ಪೇಡೆಕ್ಸ್ ಮಿಷನ್ ಪ್ರಯೋಗವನ್ನು ಶ್ರೀಹರಿಕೋಟಾದ ಸತೀಶ್ ಧವನ್ ಅಂತರಿಕ್ಷ ಕೇಂದ್ರದಲ್ಲಿ ಮಾಡಲಿದೆ. ಸ್ಪೇಡೆಕ್ಸ್ ಮಿಷನ್ಗೆ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆ ಬಿಜಿಎಸ್ ಅರ್ಪಿತ ಹೆಸರಿನ ಪೇಲೋಡ್ಗಳನ್ನು ಒದಗಿಸಿದೆ. ಹೀಗಾಗಿ ಈ ಕ್ಷಣಕ್ಕೆ ಸಾಕ್ಷಿಯಾಗೋಕೆ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಶ್ರೀಹರಿಕೋಟಾಗೆ ತೆರಳಿದ್ದಾರೆ. ಈ ಮೊದಲು 9:58ಕ್ಕೆ ಸರಿಯಾಗಿ ಉಡಾವಣೆ ನಡೀಬೇಕಾಗಿತ್ತು. ಆದರೆ ಈ ಸಮಯದಲ್ಲಿ ಅಂತರಿಕ್ಷದಲ್ಲೂ ಟ್ರಾಫಿಕ್ ಜಾಮ್ ಉಂಟಾಗುವ ಕಾರಣದಿಂದಾಗಿ 2 ನಿಮಿಷಗಳ ಮಟ್ಟಿಗೆ ಸ್ಪೇಡೆಕ್ಸ್ ವಿಳಂಬವಾಗಲಿದೆ ಅಂತ ಇಸ್ರೋ ಹೇಳಿದೆ. ರಾಕೆಟ್ ಸಾಗುವ ಅದೇ ಕಕ್ಷೆಯಲ್ಲಿ ಸ್ಟಾರ್ಲಿಂಕ್ನ ಹಲವು ಉಪಗ್ರಹಗಳು ಬರೋದನ್ನು ಇಸ್ರೋ ಗುರುತಿಸಿದೆ. ಸದ್ಯ ಸ್ಟಾರ್ಲಿಂಕ್ಗೆ ಸೇರಿದ 7,000 ಉಪಗ್ರಹಗಳ ಭೂಮಿಯ ಕಕ್ಷೆಯ ಕೆಳಭಾಗದಲ್ಲಿವೆ. ಇದು ಅಂತರಿಕ್ಷದಲ್ಲಿ ಟ್ರಾಫಿಕ್ ಜಾಮ್ಗೆ ಕಾರಣವಾಗಿದೆ. ಸರಿಯಾಗಿ 10 ಗಂಟೆ 15 ಸೆಕೆಂಡ್ಗೆ ನಡೆಯುವ ಪ್ರಯೋಗವನ್ನು ನಾವು ಲೈವ್ನಲ್ಲಿ ತೋರಿಸ್ತೀವಿ. ಅದಕ್ಕೂ ಮುನ್ನ ಏನಿದು ಸ್ಪೇಡೆಕ್ಸು, ಏನಿದರ ವಿಶೇಷತೆ, ಇದು ಯಶಸ್ವಿ ಆದರೆ ಭಾರತಕ್ಕೇನು ಪ್ರಯೋಜನ, ಇದನ್ನು ತಯಾರಿಸಿದ್ದು ಯಾರು ಅನ್ನೋದನ್ನ ಈಗ ನೋಡೋಣ. ಸ್ಪೇಡೆಕ್ಸ್ ಅಂದ್ರೆ ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಅಂದ್ರೆ ಅದರ ಅರ್ಥ ನಿಮಗೆ ಸಾಮಾನ್ಯವಾಗಿ ಅರ್ಥ ಆಗೋ ರೀತಿಯಲ್ಲಿ ಆಮೇಲೆ ಹೇಳ್ತೀನಿ. ಫಸ್ಟ್ ಇವೆಲ್ಲ ನೋಡ್ಬಿಡಿ. ಅಂತರಿಕ್ಷದಲ್ಲಿ 2 ಉಪಗ್ರಹಗಳ ಅನುಸಂಧಾನವೇ ಈ ಡಾಕಿಂಗ್ ಅಂತ ಕರೀತಾರೆ. ಇದು ಸಾಂಕೇತಿಕವಾಗಿ ಭಾರಿ ಸವಾಲಿನಿಂದ ಕೂಡಿದಂತಹ ಪ್ರಕ್ರಿಯೆ ಆಗಿದೆ. PSLV C-60 ರಾಕೆಟ್ ಮೂಲಕ ಚೇಸರ್ ಮತ್ತು ಟಾರ್ಗೆಟ್ ಉಪಗ್ರಹಗಳು ನಭಕ್ಕೆ ಚಿಮ್ಮುತ್ತವೆ. ಇವುಗಳು ಭೂಮಿಯಿಂದ 470 ಕಿಲೋಮೀಟರ್ ದೂರದ ಕಕ್ಷೆಗೆ ಸೇರಿಸಲಾಗುತ್ತೆ. ಒಂದೊಂದು ಉಪಗ್ರಹದ ಭಾರ ಬರೋಬ್ಬರಿ 220 ಕಿಲೋಗ್ರಾಂಗಳಿದೆ. ಈ ಉಪಗ್ರಹಗಳು 20 ಕಿಲೋಮೀಟರ್ ಅಂತರದಲ್ಲಿ ಗಂಟೆಗೆ 28,000 ಕಿಲೋಮೀಟರ್ ವೇಗದಲ್ಲಿ ಪರಿಭ್ರಮಿಸುತ್ತವೆ. 2 ಉಪಗ್ರಹಗಳು ಒಂದಕ್ಕೊಂದು ಡಿಕ್ಕಿ ಹೊಡೆಯದಂತೆ ಅನುಸಂಧಾನ ಮಾಡೋಕೆ ಪ್ರಯತ್ನವನ್ನು ಮಾಡ್ತಾರೆ. ಮೊದಲಿಗೆ ಟಾರ್ಗೆಟ್ ವೇಗವನ್ನು ಕುಗ್ಗಿಸಿ ಹಂತ ಹಂತವಾಗಿ ಚೇಸರ್ ಸನಿಹಕ್ಕೆ ತರ್ತಾರೆ. ತದನಂತರ ಮೊದಲಿಗೆ ಒಂದು 5 ಕಿಲೋಮೀಟರ್ ಇರುತ್ತೆ, ಆಮೇಲೆ ಅದನ್ನು 500 ಮೀಟರ್ಗೆ ತರ್ತಾರೆ, 15 ಮೀಟರ್, ಆಮೇಲೆ 3 ಮೀಟರ್, ಹೀಗೆ ಹಂತ ಹಂತವಾಗಿ 2 ಸನಿಹಕ್ಕೆ ಬಂದು ನಿಲ್ಲಿಸ್ತಾರೆ. 3 ಮೀಟರ್ ಇರುವಂಥ ಸಂದರ್ಭದಲ್ಲಿ ಡಾಕಿಂಗ್ ಪ್ರಕ್ರಿಯೆ ಆರಂಭವಾಗುತ್ತೆ. ಒಂದರ ಯಾಂತ್ರಿಕ ಹಸ್ತಗಳು ಇನ್ನೊಂದನ್ನು ಹಿಡಿಯುತ್ತವೆ. ಅಂತಿಮವಾಗಿ 2 ಉಪಗ್ರಹಗಳ ನಡುವಿನ ಅಂತರ 750 ಮಿಲಿಮೀಟರ್ಗೆ ಇಳಿಯುತ್ತೆ. ಸಾಪೇಕ್ಷ ವೇಗ 10 mm ಇಳಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಚೇಸರ್ ಡಾಕಿಂಗ್ ವ್ಯವಸ್ಥೆ ಟಾರ್ಗೆಟ್ ವ್ಯವಸ್ಥೆಯನ್ನು ಪ್ರವೇಶ ಮಾಡುತ್ತೆ. 2 ಡಾಕಿಂಗ್ ಪೋರ್ಟ್ಗಳ ಅನುಸಂಧಾನ ಲಾಕ್ ಆಗುತ್ತೆ. ಈ ಹಂತದಲ್ಲಿ 2 ಉಪಗ್ರಹಗಳು ಒಂದೇ ವ್ಯವಸ್ಥೆಯಾಗಿ ಬದಲಾಗುತ್ತೆ. ಒಂದರ ಮೂಲಕವೇ ಇನ್ನೊಂದರ ನಿಯಂತ್ರಣ ಆಗುತ್ತೆ. ಈ ಪ್ರಕ್ರಿಯೆ ಶುರು ಆಗೋಕ್ಕೆ 5 ದಿನಗಳು ಬೇಕಾಗುತ್ತೆ ಅಂತಿದ್ದಾರೆ. ಅಂದರೆ ಜನವರಿ 4ರಿಂದ 10ರ ಅವಧಿಯಲ್ಲಿ ಡಾಕಿಂಗ್ ಯಶಸ್ವಿ ಆದರೆ ಅಮೆರಿಕ, ರಷ್ಯಾ, ಚೀನಾ ದೇಶಗಳ ಸಾಲಿಗೆ ಭಾರತ ಸೇರಿಕೊಳ್ಳುತ್ತೆ. ಹೇಗೆ ನಿಮಗೆ ಸಿಂಪಲ್ ಆಗಿ ಇದನ್ನು ಅರ್ಥ ಮಾಡಿಸ್ಕೊಳ್ಳೋದಾದರೆ, ನೀವು ಟ್ರೈನ್ ನಿಮಗೆ ಜಾಸ್ತಿ ಗೊತ್ತಿದ್ರೆ ಟ್ರೈನ್ ವಿಚಾರದಲ್ಲಿ, ಟ್ರೈನ್ ನಿಂತ್ಕೊಂಡಿರುತ್ತೆ ಒಂದು ಸ್ಟೇಷನ್ ಇನ್ನೊಂದು ಸ್ಟೇಷನ್ಗೆ ಹೋದಾಗ ಬೋಗಿ ತಂದು ಅದಕ್ಕೆ ಜಾಯಿಂಟ್ ಮಾಡ್ತಾರೆ. ಇನ್ನೊಂದು ಎಕ್ಸ್ಟ್ರಾ ಬೋಗಿ ಬೇಕಾಗಿದೆ ನಮಗೆ, ಅದಕ್ಕೆ ಜಾಯಿಂಟ್ ಮಾಡಬೇಕು ಅಂದಾಗ ಆ ಬೋಗಿ ಅಂತ ಅಂದ್ಬಿಟ್ಟು ಸಡನ್ನಾಗಿ ದಡ್ ಅಂತ ನಿಲ್ಸಲ್ಲ. ಅದಕ್ಕೆ ಇನ್ನೊಂದು ಬೋಗಿಯನ್ನು ಜಾಯಿಂಟ್ ಮಾಡಬೇಕಾದ್ರೆ ಬರ್ತಾರೆ, ಬಂದ ನಂತರ ಸ್ಲೋ ಆಗಿ ತರ್ತಾರೆ. ಸ್ಲೋ ಆಗಿ ತಂದು ಅದಕ್ಕೆ ಹಿಂದೆ ಲಾಕಿಂಗ್ ಸಿಸ್ಟಮ್ ಬರುತ್ತೆ. ನೀವು ಟ್ರೈನ್ ಬಗ್ಗೆ ಗೊತ್ತಿದ್ದವ್ರಿಗೆ ಗೊತ್ತಿರುತ್ತೆ. ಹಿಂದ್ಗಡೆಗೆ ಬಂದ ತಕ್ಷಣ ಅದು ಅಂಟ್ಕೊಳ್ಳುತ್ತೆ, ಸರಿಯಾಗಿ ಅಂಟ್ಕೊಳ್ಳುತ್ತೆ. ಅದಾದ ನಂತರ ಅದಕ್ಕೊಂದು ಲಾಕ್ ಸಿಸ್ಟಮ್ ಇರುತ್ತೆ, ಅದನ್ನು ಲಾಕ್ ಮಾಡ್ತಾರೆ. ಸೇಮ್ ಅದೇ ನಡೆಯುವಂಥ ಕೆಲಸ. ಇದು ಪ್ರಯೋಗ ಹಂತದಲ್ಲಿರೋದು. ಈ ಪ್ರಯೋಗ ಹಂತ ಯಾಕೆ ಅಂತಂದರೆ, ಮೇಲ್ಗಡೆಗೆ 2 ಉಪಗ್ರಹಗಳನ್ನು ಕಳಿಸಿ ತದನಂತರ ಇವುಗಳನ್ನು ಸ್ಲೋ ಆಗಿ ಜಾಯಿಂಟ್ ಮಾಡಿ, ಈ ಥರ ಜಾಯಿಂಟ್ ಮಾಡಿಸಿದ ನಂತರ ನಮಗೆ ಇನ್ನು ಮುಂದೆ ಫ್ಯೂಚರಲ್ಲಿ ಇದು ಯಶಸ್ವಿ ಆದರೆ ಇನ್ನು ಮುಂದೆ ಫ್ಯೂಚರಲ್ಲಿ ಒಂದು ನಿಲ್ದಾಣವನ್ನು ರೆಡಿ ಮಾಡಿಕೊಳ್ಬೇಕು. ಅದಕ್ಕೆ ಸ್ಪೇಸ್ ಸ್ಟೇಷನ್ ಅಂತ ಕರೀತಾರೆ. ಒಂದು ನಿಲ್ದಾಣವನ್ನು ನಾವು ರೆಡಿ ಮಾಡ್ಕೊಳ್ಬೇಕಾಗಿದೆ. ಈಗಾಗಲೇ ಅಮೆರಿಕ ಇದೆ, ಚೀನಾ ಇದೆ, ರಷ್ಯಾ ಆಗಿದೆ. ತದನಂತರ ಈಗ ಭಾರತ ಈ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಡ್ತಿದೆ. ಅದರ ಪ್ರಯೋಗ ಈ ರೀತಿಯಾಗಿ ನಡೀತಾ ಇರೋದು. ಈ ಸುನೀತಾ ವಿಲಿಯಮ್ಸ್ ಹೋಗಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದೀವಲ್ಲ, ಅದಿರೋದೇ ಈ ಸ್ಟೇಷನ್ ಒಳಗೆ, ಇಂಥ ಸ್ಟೇಷನ್ಗಳಲ್ಲಿ. ಈಗ ಆ ಸ್ಟೇಷನ್ಸ್ಗಳು ಆ ಥರ ನಾವು ಒಂದು ಸ್ಟೇಷನ್ ಮಾಡ್ಕೊಳ್ಬೇಕಾಗಿದೆ. ಏನಕ್ಕೆ ಉಪಯೋಗ ಈ ಸ್ಟೇಷನ್ಸ್ಗಳು? ನಾಳೆ ಅಲ್ಲಿಗೆ ಹೋಗಿ ನಿಂತ್ಕೊಂಡ ನಂತರ ನಮಗೆ, ಫಾರ್ ಎಕ್ಸಾಂಪಲ್, ನಾನು ಬೆಂಗಳೂರಿಂದ ಬೀದರಿಗೆ ಹೋಗ್ತಾ ಇದ್ದೀನಿ, ನನಗೆ ಇದು ಸಿಕ್ಕಾಪಟ್ಟೆ ಜರ್ನಿ ಆಯಿತು. ಒಂದು ಕಡೆಗೆ ನಾನು ನಿಂತ್ಕೊಳ್ಬೇಕಪ್ಪ, ದಾವಣಗೆರೆಯಲ್ಲಿ ನಿಂತ್ಕೊಳ್ಬೇಕು. ದಾವಣಗೆರೆಯಲ್ಲಿ ನಿಂತ್ಕೊಂಡು ಆಮೇಲೆ ನಾನು ಜರ್ನಿ ಶುರು ಮಾಡ್ತೀನಿ. ಸೇಮ್ ಈ ಸ್ಟೇಷನ್ನು, ನಾನು ಇಲ್ಲಿಂದ ಮೇಲ್ಗಡೆಗೆ ಹೋಗ್ತಾ ಇದ್ದೀನಿ, ಒಂಚೂರು ಲ್ಯಾಂಡ್ ನಿಂತ್ಕೊಳ್ತೀನಿ, ತದನಂತರ ಮುಂದೆ ನಾನು ಪ್ರಯಾಣವನ್ನು ಬೆಳೆಸ್ತೀನಿ. ಅದು ಮಂಗಳೂರಿನ ಕಡೆಗೆ ಹೋಗುತ್ತೋ, ಚಂದ್ರನ ಕಡೆ ಹೋಗುತ್ತೆ, ಯಾವುದೋ ಒಂದು ಕಡೆಗೆ ಮಾನವ ಸಹಿತವಾಗಿ ಹೋಗೋಕ್ಕೆ ಈ ಸ್ಟೇಷನ್ಸ್ಗಳು ಬಹಳ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಇದು ಪ್ರಯೋಗ ಹಂತದಲ್ಲಿ ಇದೆ. ಯಶಸ್ವಿ ಆಗಲಿ ಇದು. ಮುಂದೆ ನೋಡೋಣ. ಡಾಕಿಂಗ್ ಯಾಕೆ ಬೇಕು ಅನ್ನೋದನ್ನ ನೋಡೋಣ. ಅಂತರಿಕ್ಷ ಕೇಂದ್ರದಂತಹ ಭಾರಿ ನಿರ್ಮಾಣಗಳಿಗೆ ಇದು ಅತ್ಯವಶ್ಯಕ. ಭಾರೀ ಆಕೃತಿಗಳನ್ನ ಒಂದೇ ಬಾರಿ ರಾಕೆಟ್ನಲ್ಲಿ ಕೊಂಡೊಯ್ಯಲು ಆಗೋಲ್ಲ.
ISS ಅನ್ನ ಡಾಕಿಂಗ್ ಮೂಲಕವೇ ನಿರ್ಮಿಸಲಾಗಿದೆ. ಭಾರತ ಸಹ ಪ್ರತ್ಯೇಕ ಅಂತರಿಕ್ಷ ನಿಲ್ದಾಣ ಹೊಂದುವಂತಹ ಕನಸನ್ನ ಇಟ್ಕೊಂಡಿದೆ. ಸ್ಪೇಡೆಕ್ಸ್ ಪ್ರಯೋಗ ಇದರ ಮೊದಲ ಹೆಜ್ಜೆ ಆಗಿರುತ್ತೆ. ಮಾನವ ಸಹಿತ ಅಂತರಿಕ್ಷ ಯಾತ್ರೆ, ಗಗನಯಾನಕ್ಕೆ ಇದು ಅನುಕೂಲ. ಕಕ್ಷೆಯಲ್ಲಿ ಉಪಗ್ರಹ ರಿಪೇರಿ, ಇಂಧನ ಭರ್ತಿ, ಆಧುನೀಕರಣಕ್ಕೆ ಉಪಯೋಗವಾಗುತ್ತೆ. ಸೊ ತಯಾರಿಯಲ್ಲಿ ಏನು ಅಂತ ನೋಡ್ಬಿಡೋಣ. UR ಸ್ಯಾಟಲೈಟ್ ಸೆಂಟರ್ನಿಂದ ಡಿಸೈನ್ ಆಗಿದೆ. 8 ವರ್ಷ ಶ್ರಮಿಸಿ ತಂತ್ರಜ್ಞಾನ, ಸೆನ್ಸಾರ್, ಆಲ್ಗೋರಿಥಮ್ ತಯಾರಿಯಾಗಿದೆ. ಬೆಂಗಳೂರಿನ ಅನಂತ ಟೆಕ್ನಾಲಜೀಸ್ನಿಂದ ಜೋಡಣೆ ಆಗುತ್ತೆ. ಸ್ಯಾಟಲೈಟ್ಗೆ BGSನಿಂದ ಅರ್ಪಿತ್ ಪೇಲೋಡ್ ಕೊಡುಗೆ ಇದೆ. ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಸ್ಪೇಡೆಕ್ಸ್ ಮಿಷನರಿಗೆ ತಯಾರಿಯನ್ನ ಮಾಡ್ತಾ ಇದ್ದಾರೆ. ಬಹಳಷ್ಟು ಜನಕ್ಕೆ ಗೊತ್ತಿರುತ್ತೆ ಈ ವಿಚಾರದಲ್ಲಿ. ಆಮೇಲೆ ಕೆಲವರಿಗೆ ಅನ್ನಿಸ್ಬೋದು, ಏನು ಮಾಡ್ತಾರೆ ಸರ್ ಅಲ್ಲಿ ಬರೀ ಕೂತ್ಕೊಂಬಿಟ್ಟು ಅಲ್ಲಿಗೆ ಹೋಗಾಕ ಅಂತೇಳಿ. ನಾಳೆ ಮುಂದೊಂದು ದಿನ ಅಲ್ಲಿ ಹೋಗೋಕೆ ಬೇಕಾಗಿರುವಂಥದ್ದು ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಳ್ತಾರೆ. ಭಾಳ ಜನಕ್ಕೆ ಗೊತ್ತಿಲ್ಲ. ಝೀರೋ ಗ್ರಾವಿಟಿಯಲ್ಲೂ ಕೂಡ ತರಕಾರಿಯನ್ನು ಹೆಂಗೆ ಬೆಳೆಯೋದು ಅಂತ ಯಾರು ಕೇಳಿದ್ದೀರಾ? ಝೀರೋ ಗ್ರಾವಿಟಿಯಲ್ಲೂ ತರಕಾರಿನ ಹೆಂಗೆ ಬೆಳಿಬೇಕು ಅನ್ನೋದನ್ನು ರಿಸರ್ಚ್ ಮಾಡಬೇಕು. ಆ ನಿಟ್ಟಿನಲ್ಲಿ ಸ್ಟೇಷನ್ಸ್ಗಳು ಬಹಳ ಉಪಯೋಗ ಆಗುತ್ತೆ. ಆ ನಿಟ್ಟಿನಲ್ಲಿ ಆ ರಿಸರ್ಚ್ಗಳ ಸ್ಟೇಷನ್ಸ್ಗಳು ಅಲ್ಲಿ ರೆಡಿ ಆಗ್ತಾ ಇವೆ. ನೋಡೋಣ, ಈಗ ಹೆಂಗಾದರೂ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಸ್ ಇದೆ, ಅವುಗಳನ್ನೇ ನಾವೆಲ್ಲ ಬಳಕೆ ಮಾಡ್ಕೊಳ್ತಾ ಇದ್ದೀವಿ. US, ರಷ್ಯಾ, ಯುರೋಪು, ಜಪಾನ್ ಮತ್ತು ಕೆನಡಾ ಅದರಲ್ಲಿದೆ. ಸಪರೇಟ್ ಆಗಿ ತನ್ನದೇ ಸ್ವಂತ ಸ್ಟೇಷನ್ಸ್ಗಳನ್ನು ಹೊಂದಿರೋದೇ ಈ ರಷ್ಯಾ ಮತ್ತು ಚೈನಾ ಮತ್ತು ಅಮೆರಿಕ. ಅದನ್ನು ಹೊರತುಪಡಿಸಿದ್ರೆ ಈಗ ಭಾರತ ಆ ಲಿಸ್ಟಿಗೆ ಸೇರ್ಕೊಳ್ಳುತ್ತೆ ಅನ್ನುವಂಥ ಹೆಮ್ಮೆ ಇದೆ. ಕಾಯಬೇಕು ಸ್ವಲ್ಪ ದಿನ, ಇದು ಯಶಸ್ವಿ ಆಗಲಿ ಅಂತ ಪ್ರಾರ್ಥನೆ ಮಾಡೋಣ. ಸೊ ಈಗೆಲ್ಲ ತಯಾರಿ ನಡೀತಾ ಇದೆ. ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನು ಕೊನೆಯ ಕ್ಷಣದಲ್ಲಿ 10 ಗಂಟೆಗಿದೆ. ಆಮೇಲೆ ನಿಮಗೆ ಅದರ ಲೈವ್ ಕೂಡ ತೋರಿಸ್ತೀವಿ ನಮಗೆ 10 ಗಂಟೆಗೆ ಆದಾಗ. ಸೊ ಈಗಲೂ ಕೂಡ ನಿಮಗೆ ನೇರವಾಗಿ ತೋರಿಸ್ತಾ ಇರೋದು ನೋಡಿ. ಆದಿಚುಂಚನಗಿರಿ ಶ್ರೀಗಳು ಅದರಲ್ಲಿ ಅಲ್ಲಿ ಕೂತಿದ್ದಾರೆ. ಅವ್ರದ್ದು ಕೂಡ ಪಾತ್ರ ಇದೆ ಈ ವಿಚಾರದಲ್ಲಿ. ಹೇಗೆ ಅಂತಂದರೆ, ನಿಮ್ಗಾಗಲೇ ಹೇಳ್ತಾ ಇದ್ವಿ ನಾವು, ಆ ಶಿಕ್ಷಣ ಸಂಸ್ಥೆ ಏನಿದೆ, ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆ BGS ಅರ್ಪಿತ್ ಹೆಸರಿನ ಪೇಲೋಡ್ಗಳನ್ನು ಅಲ್ಲಿ ಒದಗಿಸಿದೆ. ಸೊ ಹಾಗಾಗಿ ಶ್ರೀಗಳೇ ಹೋಗಿ ಕೂತ್ಬಿಟ್ಟಿದ್ದಾರೆ. ಹಂಗಿದ್ರೆ ಯಶಸ್ವಿ ಆಗೇ ಆಗುತ್ತೆ, ಯಾವ ಅನುಮಾನನೂ ಇಲ್ಲ. ಇನ್ನು ಅಲ್ಲು ಅರ್ಜುನ್ ಮತ್ತು ಮೆಗಾ ಪವರ್ ಸ್ಟಾರ್ ಕುಟುಂಬಗಳ ನಡುವಿನ ಮುಸುಕಿನ ಗುದ್ದಾಟ ಅಂತೂ ಈಗ ಹೊರಗೆ ಬರ್ತಾ ಇದೆ. ಅಲ್ಲು ಅರ್ಜುನ್ ಪ್ರಕರಣದಲ್ಲಿ ತೆಲಂಗಾಣ ಪೊಲೀಸರ ನಡೆಯನ್ನ ಆಂಧ್ರ DCM ಪವನ್ ಕಲ್ಯಾಣ್ ಬಹಿರಂಗವಾಗಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಅಲ್ಲು ಅರ್ಜುನ್ ಪರವಾಗಿ ಯಾರಾದ್ರೊಬ್ರು ಮೃತ ರೇವತಿ ಕುಟುಂಬವನ್ನ ಆರಂಭದಲ್ಲಿಯೇ ಭೇಟಿ ಮಾಡಬೇಕಿತ್ತು. ಉಗ್ರಲ್ ಹೋಗೋದನ್ನ ಕೊಡ್ಲಿಯಲ್ಲಿ ತಂದ್ಕೊಂಡ್ರು ಅಂತಲ್ಲ, ಹಂಗಾಗಿದೆ ಇವರ ಘಟನೆ. ಇಂತಹ ಪರಿಸ್ಥಿತಿಯಲ್ಲಿ ಪೊಲೀಸರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವರು ಭದ್ರತೆ ಬಗ್ಗೆ ಯಾವಾಗಲೂ ಯೋಚನೆ ಮಾಡ್ತಾರೆ ಅಂತ ಪವನ್ ಕಲ್ಯಾಣ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ತೆಲಂಗಾಣ CM ರೇವಂತ್ ರೆಡ್ಡಿ ಶ್ರೇಷ್ಠ ನಾಯಕ ಅಂತ ಬೇರೆ ಹೊಗಳಿ ಅಚ್ಚರಿಗೆ ಕಾರಣವಾಗಿದೆ. ಪವನ್ ಕಲ್ಯಾಣ್ ಹೇಳಿಕೆಯಿಂದಾಗಿ ತೆಲಂಗಾಣದ BJP ನಾಯಕರು ತೀವ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ರೇವಂತ್ ರೆಡ್ಡಿಯನ್ನ ಹೊಗಳುವುದಕ್ಕೆ ಅವರಲ್ಲಿ ಕಂಡುಬಂದ ಒಳ್ಳೆಯ ಗುಣಗಳೇನು ಅಂತ ಈ ಕಡೆಗೆ ಕೇಂದ್ರ ಮಂತ್ರಿ ಬಂಡಿ ಸಂಜಯ್ ಬಹಿರಂಗವಾಗಿ ಪವನ್ ಕಲ್ಯಾಣ್ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ಮತ್ತೊಂದು ಕಡೆ ಪವನ್ ಕಲ್ಯಾಣ್ ಹೇಳಿಕೆಯನ್ನ ಸಹಜವಾಗಿ ತೆಲಂಗಾಣ ಕಾಂಗ್ರೆಸ್ ನಾಯಕರು ಸ್ವಾಗತ ಮಾಡಿದ್ದಾರೆ.